ಒದರಿ ಬಾಳೆ ಬಾಗಿದವೋ, ಹೂಕೊಂಡು ಮಂಡೆ ಅಲ್ಲೇ ಒದರಿ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಥ್ಯಾಂಕ್ ಯು ಸೋ ಮಚ್ ಕಿಂಗ್ ಪಿ ಕೆ ಬ್ರದರು. ಕಾಲೇಜ್ ಟೈಮಲ್ಲಿ ಹಾಡಿದ್ವಿ ಅಂತ ಹೇಳ್ತಿದ್ರೆ, ಓಕೆ ಓಕೆ ಬ್ರದರ್, ಹಾಗೆ ಸೂಪರ್ ವೈಸ್ ಅಂತ ಹೇಳ್ತಿದ್ರೆ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಾನು ಸಾಕಷ್ಟು ಹಾಡುಗಳನ್ನ ಹಾಡ್ತಾ ಇರ್ತೀನಿ. ಡೈಲಿ ಕೂಡ ನಾನು ಹಾಡುಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಇನ್ನೊಂದು ಚಾನಲಲ್ಲಿ ನಾನು ಅಪ್ಲೋಡನ್ನು ಮಾಡ್ತಿರ್ತೀನಿ. ಅದರಲ್ಲೆಲ್ಲ ಜಾನಪದ ಗೀತೆಗಳು, ತತ್ವಪದಗಳನ್ನು ಬಿಟ್ಟರೆ ಬೇರೆ ಯಾವ ಪದಗಳು ಇಲ್ಲ. ತುಂಬ ಚೆನ್ನಾಗಿ ಇರ್ತವೆ ಹಾಡುಗಳು. ಡೈಲಿ ಕೂಡ ಅದಕ್ಕೂ ನಾನು ಹಾಡುಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಅದು ಹಳ್ಳಿ ಸೊಗಡು ಮಂಜುಳಾ ಕೊಪ್ಪದಂತ ಇದೆ ಹಾಡುಗಳು ಚಾನಲ್ಲು. ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ ಚಾನಲನ್ನು. ಹಾಗೆ ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ತುಂಬ ಚೆನ್ನಾಗಿ ಹಾಡುಗಳು ವೈರಲ್ ಆಗಿದ್ದಾವೆ. ಯೋಧರ ಗೀತೆ, ನಾನು ಸ್ಟಾರ್ಟಿಂಗ್ ಬರೆದಿದ್ದೆ ಯೋಧರ ಗೀತೆ, ಅದು ಕೂಡ ಕೋಟಿಗಟ್ಟಲೆ ವೀಕ್ಷಣೆಯನ್ನು ಪಡೆದಿದೆ. ತುಂಬ ಚೆನ್ನಾಗಿದೆ ಹಾಡು. ಅದೇ ಫಸ್ಟ್ ನನ್ನ ಹಾಡು, ಯೋಧರ ಬಗ್ಗೆ ಬರೆದಿದ್ದು. ಪುಲ್ಮಾ ದಾಳಿಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನೆನೆಸ್ಕೊಂಡು ನಾನು ಯಾಕೆ ಯೋಧರಿಗೆ ಒಂದು ನುಡಿ ನಮನವನ್ನು ಸಲ್ಲಿಸಬಾರ್ದು ಅಂತ ಹೇಳಿ ಆ ಒಂದು ಗೀತೆಯನ್ನು ಬರೆದು ಹಾಡಿದೆ. ನಿಜವಾಗ್ಲೂ ಆ ಹಾಡು ನನ್ನ ಎಲ್ಲೋ ಬೆಳೆಸ್ತು. ಸಾಕಷ್ಟು ಜನ ಬೆಳೆಸಿದ್ದಾರೆ, ಇವಾಗಲೂ ಕೂಡ ಬೆಳೆಸ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ ನಾವು. ಹಾಗೆ ನಿಮ್ಮೆಲ್ಲರ ಸಪೋರ್ಟು ಕೂಡ ಹೀಗೆ ಸದಾ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನೊಂದು ಜಾಯಿನ್ ಬಟನ್ ತಗೊಳ್ಳಿ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ 1 ವರ್ಷ ಆಯಿತು ಅಷ್ಟೇ ಟ್ರೀಟ್ಮೆಂಟನ್ನು ಮುಗಿದು ನಾನು, ಆದರೂ ಯಾವುದಕ್ಕೂ ಜಗ್ಗಲಿಲ್ಲ. ಮತ್ತು ಮೊದಲಿನ ಥರ ನನ್ನ ಎಲ್ಲ ಒಂದು ಕಾರ್ಯಚಟುವಟಿಕೆಯಲ್ಲಿ ನಾನು ಭಾಗವಹಿಸಿದ್ದೀನಿ. ಅದೇ ಖುಷಿ ನನಗೆ ಸಾಕು. ನನಗಿಷ್ಟು ಭಾಗ್ಯ ಕೊಟ್ಟರೆ ನನಗೆ ಮತ್ತೊಂದು ಏನು ಬೇಕಾಗಿಲ್ಲ. ನನ್ನ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂತ ನಾನು ಬೇಡ್ಕೊಳ್ತೀನಿ. ನಿಮ್ಮದು ಯಾವರು ಮ್ಯಾಮ್ ಅಂತ ಹೇಳ್ತಿದ್ರೆ, ನಮ್ಮದು ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ನೆಗಳೂರು ಬ್ರದರ್ ನಮ್ಮದು. ಬಹುಶಃ ನೀವು ನನ್ನ ಹಾಡುಗಳನ್ನು ಕೇಳಿರ್ಬೋದು. 6ನೇ ಲೈಕ್ ಅಂತ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನನ್ನ ಒಂದು ಹಾಡುಗಳನ್ನ ನೀವು ಕೇಳಿರ್ಬೋದು, ಮಂಜುಳಾ ಕೊಪ್ಪದ್ ಅನ್ನೋರು ಇದನ್ನೇ. ನಿಮ್ಮದು ಯಾವರು ಬ್ರದರ್? ಕಿಂಗ್ ಪಿ ಕೆ ಬ್ರದರ್, ತಮ್ಮದು ಯಾವರು ಅಂತ ಹೇಳ್ತೀರಾ? ಮತ್ತು ಯಾವುದಾದ್ರೂ ಹಾಡು ಬೇಕಾದರೆ ಕೇಳಿ ಹಾಡ್ತೀನಿ. ಜಾನಪದ ಗೀತೆಗಳಾಯ್ತು, ಯಾವರಾಯಿತು ಕೇಳಿ ಹಾಡ್ತಾ ಇರ್ತೀನಿ. ಕಿಂಗ್ ಬ್ರದರ್, ತಮ್ಮದು ಯಾವೂರು? ನಮ್ಮದು ರಾಮನಗರ ಮ್ಯಾಮ್ ಅಂತ ಹೇಳ್ತಾರೆ. ಓಕೆ ಓಕೆ ಬ್ರದರ್. ರಾಮನಗರ ಅಲ್ಲಿ ನಮ್ಮ ಪಕ್ಕದ ಹಳ್ಳಿಯರು ಒಬ್ಬರು ಅಲ್ಲಿ ಕಂಡಕ್ಟಾಗಿ ಕೆಲಸ ಮಾಡ್ತಾರೆ. ಅವರು ಕೂಡ ಮೊನ್ನೆ ಸರಿಗಮಪಕ್ಕೆ ಹೋಗಿ ಬಂದರು. ವಿನ್ನರ್ ಆಗಿಲ್ಲ, ಬಟ್ ಸರಿಗಮದಲ್ಲಿ ಸೆಲೆಕ್ಟ್ ಆಗಿ ಸಾಕಷ್ಟು ವಾರ ಇದ್ದರು ಅಲ್ಲಿ. ಜನಪದ ಲೋಕ ಇದೆ ಅಂತ ಹೇಳ್ತಿರ್ತಾರೆ. ನಿಮ್ಮದೇ ಇದೆಯಾ ಬ್ರದರ್ ಜನಪದ ಲೋಕ ಚಾನಲ್? ಓಕೆ ಬ್ರದರ್, ಖಂಡಿತ ನಿಮ್ಮ ಒಂದು ಚಾನಲ್ಗೆ ನಾನು ಕೂಡ ಕನೆಕ್ಟ್ ಆಗ್ತೀನಿ. ನೀವು ಕೂಡ ಕನೆಕ್ಟ್ ಆಗಿ, ಹಾಗೆಯೇ ನನ್ನ ಒಂದು ಮೆಂಬರ್ಶಿಪ್ಪನ್ನು ತಗೊಳ್ಳಿ ಪ್ಲೀಸ್. ದಯವಿಟ್ಟು ನನಗೆ ಒಂದು ಹೆಲ್ಪ್ ಆಗುತ್ತೆ. ನಾನು ಕೂಡ ನಿಮ್ಮ ಮಾನಿಟೈಸ್ ಆದಮೇಲೆ ನಾನು ಕೂಡ ಒಂದು ಮೆಂಬರ್ಶಿಪ್ಪನ್ನು ತಗೊಳ್ತೀನಿ. ದಯವಿಟ್ಟು ಒಂದು ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಹಾಗೆ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಜಾಯಿನ್ ಬಟನ್ ತಗೊಳ್ಳಿ. ತುಂಬ ಚಂದ ಜಾನಪದ ಗೀತೆಗಳನ್ನು ಕೇಳೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರ್ತವೆ. ಯಾಕಂದರೆ ಒಂದು ಎಲ್ಲವನ್ನು ಒಳಗೊಂಡಿರೋಂಥದ್ದು ಜಾನಪದ ಗೀತೆಗಳು, ತತ್ವಪದಗಳು, ಜೀವನದ ಒಂದು ನಡೆತಕ್ಕಂಥ ದಾರಿಯಲ್ಲಿರ್ತಕ್ಕಂಥ ಒಂದು ಎಲ್ಲ ಒಂದು ಸನ್ನಿವೇಶಗಳು ಆ ಜಾನಪದದಲ್ಲಿ ಅಡಗಿರ್ತವೆ. ರಾಮನಗರದಲ್ಲಿದೆ ನಾನು, ನಂದು ಚಾನಲ್ ಇಲ್ಲ ಅಂತಂದರೆ. ಓಕೆ 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 ಬ್ರದರ್. ಜಾನಪದ ಲೋಕ ಇದೆಯಾ ಅಲ್ಲಿ? ಹೌದು ಬ್ರದರ್, ಸಾಕಷ್ಟು ಇವಾಗ ಒಂದು ತಂಡಗಳನ್ನು ಕಟ್ಕೊಂಡಿದ್ದಾರೆ. ದಾದಾಪೀರ್ ದಾದು ಹಾಯ್ ಅಂತ ಇದ್ದರೆ, ಹಾಯ್ ಬ್ರದರ್. ನನ್ನ ಒಂದು ಲೈವ್ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ತಮಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತ. ಹಾಗೆಯೇ ನನ್ನ ಒಂದು ಇದಕ್ಕೆ ಲೈವ್ಗೆ ಒಂದು ಲೈಕನ್ನು ಕೊಡಿ ದಯವಿಟ್ಟು. ನಿಮಗೂ ಕೂಡ ಬ್ಲೂವನ್ನು ಕೊಡ್ತಾ ಇದ್ದೀನಿ. ಕಿಂಗ್ ಬ್ರೋ, ನಿಮಗೂ ಕೂಡ ಬ್ಲೂ ಕೊಟ್ಟಿಲ್ಲ, ನಾನು ಬ್ಲೂ ಕೊಡ್ತೀನಿ ನಿಮಗೂ ಕೂಡ.